ಹಲೋ ನಮಸ್ಕಾರ. ರಾಜ್ಯದಲ್ಲಿ ಈಗಾಗಲೇ ಒಂದು ಅಣು ವಿದ್ಯುತ್ ಸ್ಥಾವರ ಇದೆ. ಆದರೆ ಇನ್ನೊಂದು ಅಣು ವಿದ್ಯುತ್ ಸ್ಥಾವರಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಕೊಂಡು ಅದಕ್ಕೆ ಸ್ಥಳ ಅನ್ವೇಷಣೆ ನಡೆದಿದೆ. ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಇನ್ನೊಂದು ಕೈಗಾ ಮಾದರಿಯಲ್ಲಿ ಅಣು ವಿದ್ಯುತ್ ಸ್ಥಾವರವನ್ನು ಆರಂಭವಾಗುವುದಕ್ಕೆ ಎಲ್ಲ ಸಿದ್ಧತೆಗಳು ನಡೆದಿವೆ ಅನ್ನುವಂಥ ಮಾಹಿತಿಗಳು ಈಗ ಸಿಗ್ತಾಯಿವೆ. ಕೊಪ್ಪಳ ತಾಲೂಕಿನ ಅರಶಿಣಕೇರಿ ಬಳಿ ಸುಮಾರು 1200 ಎಕರೆ ಪ್ರದೇಶಕ್ಕೆ ಅಣು ವಿದ್ಯುತ್ ಸ್ಥಾವರಕ್ಕೆ ಈಗಾಗಲೇ ಸರ್ವೆ ಕಾರ್ಯ ನಡೆದಿದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ಬೇರೆ ಬೇರೆ ಇಲಾಖೆಯಿಂದ ಕೊಟ್ಟಿರುವಂಥ ಮಾಹಿತಿ ಆಧಾರದಲ್ಲಿ ಜಿಲ್ಲಾಧಿಕಾರಿಗಳು ಕೊಪ್ಪಳ ತಹಸೀಲ್ದಾರರಿಗೆ ಇಲ್ಲಿ ಅಗತ್ಯವಾದ ಭೂಮಿಯನ್ನು ಗುರುತಿಸಿ ಈ ಅರಸನಕೆರೆ ಭಾಗದಲ್ಲಿರುವಂಥ ಭೂಮಿಯಲ್ಲಿ 1200 ಎಕರೆಗೆ ಸಮೀಕ್ಷೆ ಮಾಡಿ ಮತ್ತು 600 ಎಕರೆ ವ್ಯಾಪ್ತಿಯಲ್ಲಿರುವಂಥ ಭೂಮಿಯನ್ನು ಸಮೀಕ್ಷೆ ಮಾಡಿ ಅದನ್ನು ವರದಿ ಕೊಡ್ರಿ ಅಂತ ಒಂದು ಮಾಹಿತಿ ಇದೆ. ಜೊತೆಗೆ ಒಂದು ಅಣುಸ್ಥಾವರ ಸುತ್ತಲೂ ಇರುವಂಥ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏನೇನಿದೆ ಇವುಗಳ ವರದಿಯನ್ನು ನೀಡಿ ಅದರ ಆಧಾರದ ಮೇಲೆ ಇಲ್ಲಿ ಒಂದು ಅಣುಸ್ಥಾವರ ವಿದ್ಯುತ್ ಘಟಕ ಆರಂಭವಾಗುವುದಕ್ಕೆ ಕೇಂದ್ರ ಸರ್ಕಾರಕ್ಕೆ ವರದಿ ನೀಡಬೇಕಾಗಿದೆ ಅನ್ನುವಂಥ ಮಾಹಿತಿಯನ್ನು ತಹಸೀಲ್ದಾರ್ ನೀಡಿದ್ದು, ಈ ನಿಟ್ಟಿನಲ್ಲಿ ಈಗಾಗಲೇ ತಹಸೀಲ್ದಾರರು RI ಮತ್ತು VIಗಳಿಗೆ ತಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ಸಮೀಕ್ಷೆಯನ್ನು ಕಾರ್ಯ ನಡೆದಿದೆ. ಅಣು ವಿದ್ಯುತ್ತಲ್ಲಿರ್ತಕ್ಕಂಥ ಇಲ್ಲೇ ಸರ್ವೆ ಮಾಡ್ತಕ್ಕಂಥ ಗುಪ್ತವಾಗಿ ಸರ್ವೆ ಮಾಡ್ತಕ್ಕಂಥ ಅಧಿಕಾರಿಗಳು ನಿನ್ನೆ ಮಾಹಿತಿ ಗೊತ್ತಾದಾಗ ನಮ್ಮ ರೈತರು ಭಾಳ ಆತಂಕ ವ್ಯಕ್ತಪಡಿಸಿದ್ದಾರೆ. ಇವತ್ತು ತಾಯಂದರು ಯಾರು ಊಟ ಮಾಡುವ ಪರಿಸ್ಥಿತಿಯಲ್ಲಿಲ್ಲ. ಅನೇಕ ಹಿರಿಯರು ಕೂಡ ಮನವಿ ಕೂಡ ಕೊಟ್ಟಿದ್ದಾವೆ. ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಮನವಿ ಕೂಡ ಕೊಟ್ಟಿದ್ದೇವೆ. ನೀವು ಸರ್ವೆ ಮಾಡೋದು ಇಲ್ಲಿಗೆ ಬಂದ್ ಮಾಡಬೇಕು, ಇಲ್ಲಾಂದರೆ ತೀವ್ರ ಉಗ್ರ ಹೋರಾಟ ಆಗ್ತದೆ ಅಂತಕ್ಕಂಥ ಮಾತುಗಳು ಅಣು ಸ್ಥಾವರದಿಂದ ಏನು ಎಫೆಕ್ಟ್ ಆಗ್ತದೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಮ್ಮ ರೈತರಿಗೆ ಮನವಟ್ಟೆ ಆಗಿದೆ. ಇಲ್ಲಿ ಒಂದು ಅರಸನಕೆರೆ ಒಂದು ಅಲ್ಲ, ಈ ಕ್ಷಣಗಳು ಆ ವಿದ್ಯುತ್ತಿನ ಇರ್ತಕ್ಕಂಥ ಕಿರಣಗಳು ಮನುಷ್ಯನಲ್ಲಿ ಒಟ್ಟಿ ಬದುಕೋಕ್ಕೆ ಯಾರೂ ಸಾಧ್ಯ ಇಲ್ಲ. ಈ ಹೋರಾಟ ಎಲ್ಲಿ ಮಟ್ಟ ಅಂತಂದರೆ ಇವತ್ತು ಉಗ್ರವಾಟ DC ಅವ್ರ ಮುಖಾಂತರ ಇವತ್ತು ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೇಕು. ಅಧಿವೇಶನ ನಡೆದಿದೆ. ನಮ್ಮ ಭಾಗದ ಜನಪ್ರತಿನಿಧಿಗಳು ನೀವು ಒಗ್ಗೂರಿನಿಂದ ಕೂಗಬೇಕು. ಈ ಕ್ಷೇತ್ರದ ಶಾಸಕರು ಕೂಡ ಇವತ್ತು ಅಸೆಂಬ್ಲಿಯಲ್ಲಿ ಕೂಡ ನಾನು ಮಾತಾಡಿ ನಿಮ್ಮ ಜೊತೆಗೆ ಇರ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಈ ಹೋರಾಟಕ್ಕೆ ಜಯವಾಗಲಿ, ರೈತರಿಗೆ ಜಯವಾಗಲಿ. ಅಣುಸ್ಥಾವರ ವಿದ್ಯುತ್ ಹೋಗೋವರೆಗೂ ನಾವು ಹೋರಾಟ ನಿಲ್ಲಿಸಲ್ಲ, ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತುಗಳು ಸಂದರ್ಭದಲ್ಲಿ ಹೇಳ್ತೀವಿ. ಈಗ ನಾವಿಷ್ಟು ಹೇಳ್ತೀವಿ, ಇಲ್ಲಿ ವಿಶ್ವ ಪರಂಪರೆ ತಾಣ ಹತ್ತಿರದಲ್ಲೇ ಐತಿ. 7 ಗುಡ್ಡ ಬೆಟ್ಟ ಸಾಲು, ಸೂಕ್ಷ್ಮ ಜೀವಾಣುಗಳದು, ಸೂಕ್ಷ್ಮವಾದ ಪ್ರದೇಶ ಇದು. ಅಲ್ಲಿ ಈ ಭಾಗದಲ್ಲಿ ತಕ್ಷಣ ನೀವು ಅಣುಸ್ಥಾವರ ರೆಡಿ ಮಾಡ್ತಕ್ಕಂಥದ್ದು ದೊಡ್ಡ ಅಪಾಯ ಇದು. ಯಾಕಂದರೆ ಇದರ ಪರಿಣಾಮ ಫುಕುಶಿಮಾ, ನಾನು ಜಪಾನ್ದಲ್ಲಿ ಒಂದು ಇದು ಕೇಳಿದ ವಿಷಯ, ಅದು ಏನಾದರೂ ಒಂದು ಶಾಸಿ ಕಾಳಷ್ಟು ಬ್ಲಾಸ್ಟ್ ಆಯ್ತಂದರೆ 30 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ತೀವ್ರತೆಗೊಳ್ಳುತ್ತಂತೆ. ಆದರೆ ಏನಾದರೂ ತಾಂತ್ರಿಕ ದೋಷ ಬಂತಂದರೆ, ಏನಾದರೂ ತೊಂದರೆ ಆಯ್ತಂದರೆ, ಫ್ಯಾಕ್ಟ್ರಿಯಲ್ಲಿ ಸ್ವಲ್ಪ ಸ್ಫೋಟ ಆಯ್ತಂದರೆ ಅಕ್ಕಪಕ್ಕದ ಜನ ಎಲ್ಲ ಅಂಗವಿಕಲರಾಗ್ತಾರೆ. ಯಾವ ಗ್ರಾಮಗಳು ಉಳಿಯೋದಲ್ಲ. ಅರೆ ಸರ್ಕಾರಕ್ಕೆ ಮಾನ ಮರ್ಯಾದೆ ಐತೆ? ಇಲ್ಲಿ ಜನವಸತಿ ಪ್ರದೇಶದಲ್ಲಿ ಬಂದು ಇಂಥ ಫ್ಯಾಕ್ಟ್ರಿಗಳಾಗ್ತಾರಲ್ಲ, ಇದು ದುರಂತ. ಇದು ಈ ಕಡೆ ಕೊಪ್ಪಳದಲ್ಲಿ ಅಕ್ಕಪಕ್ಕಕ್ಕೆ ಹಾಕ್ಯಂದು ಅಲ್ಲಿ ಧೂಳು ಎಬ್ಸೋದು, ಈ ಕಡೆ ರಾಜ್ಯದ 2ನೇ ಅಣುಸ್ಥಾವರ ಎಲ್ಲಿ ಹಾಕ್ಬೇಕು ಇದನ್ನು? ಜನವಸತಿ 50 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಯಾರು ಇರಬಾರ್ದು, 50 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಯಾರು ಇರಬಾರ್ದು ಅಂತಲ್ಲಿ ಹಾಕಂಥ ಇಂಥ ಇದೊಂದು ಫ್ಯಾಕ್ಟ್ರಿ ಇಲ್ಲಿ ಬಂದು ಅಣುಸ್ಥಾವರ ಹಾಕಿದ್ರೆ ಏನಿದ್ರು ದುರಂತ. ಒಂದು ಕಡೆ ನೀವು ಗಾಳಿ ವಿದ್ಯುತ್ ತಂದು ಮಳೆ ಆಗಲ್ಲ ಅಂತ ಪರಿಸ್ಥಿತಿ ಅಂದ್ರಿ. ಇದು ಯಾವುದೇ ಕಾರಣಕ್ಕೊಂದು ವೇಳೆ ಏನಾದರೂ ಆಯ್ತಂದರೆ ಇದು ಇಲ್ಲಿ ನಾವು ಸುಮ್ಮನೆ ಬಿಡೋಲ್ಲ. ತಕ್ಷಣ ಇಲ್ಲಿಗೆ ಹಿಂದಕ್ಕೆ ತಗೊಂಬೇಕು ಸರ್ಕಾರ. DC ಅವರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. DC ಅವರೇ, ನೀವು ಎಚ್ಚರಿ ತಪ್ಪಿ ಇಲ್ಲೇನಾದರೂ ಭೂಸ್ವಾಧೀನ ಕೈ ಹಾಕಿದ್ರಿ, ನೀವು ಹೇಳ್ರಿ, ನೀವು ಕೇಂದ್ರ ಸರ್ಕಾರಕ್ಕೆ ತಕ್ಷಣ ವರದಿ ಕೊಡಬೇಕು. ನೀವು ಕೊಡದೇ ಇದ್ದರೆ ನಾವು ಗ್ರಾಮದಲ್ಲಿ ಯಾವ ಅಧಿಕಾರಿನೂ ಬಿಡಲ್ಲ, ಬೋರ್ಡ್ ಹಾಕ್ತೀವಿ, ಬಂದವ್ರನ್ನ ಕಟ್ಟಿ ಹಾಕ್ತೀವಿ. ಇದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು. ಅದು ಹುಡುಗಾಟಿಗೆ ಅಲ್ಲಿದು ಮಕ್ಕಳ ಮೇಲೆ ದುಷ್ಪರಿಣಾಮ ಬಿಡುತ್ತಿದ್ದು. ಯಾವುದೇ ಕಾರಣಕ್ಕೂ ನಾವು ಅಣು ವಿದ್ಯುತ್ ಸ್ಥಾವರ ಬಿಡುವುದಿಲ್ಲ. ಆದರೆ ಇಲ್ಲಿ ಮುಖ್ಯವಾಗಿ ಆ ಭಾಗದಲ್ಲಿ ಇರೋದು ಅರಶಿಣಕೇರಿ ಮತ್ತು ಈ ಸೂಳಿಕೆರೆ ಮತ್ತು ಈ ಭಾಗದಲ್ಲಿ ಇದು ಅರಣ್ಯ ಪ್ರದೇಶವಾಗಿದ್ದು ಇಲ್ಲಿ ವನ್ಯಪ್ರಾಣಿಗಳಿವೆ. ಇವುಗಳಿಗೆ ಸಹ ಅತ್ಯಂತ ಆಘಾತಕಾರಿಯಾಗಿದೆ ಅನ್ನೋದು ಒಂದು ಕಡೆಯಾಗಿದ್ದರೆ, ಈ ಭಾಗದಲ್ಲಿ ಪರಿಸರ ಹಾನಿಯಾಗುವಂತಾಗಿದೆ. ಈಗಾಗಲೇ ಕೊಪ್ಪಳ ತಾಲೂಕಿನಲ್ಲಿ ಸುಮಾರು
ಸುಮಾರು 40ಕ್ಕೂ ಹೆಚ್ಚು ಬೃಹತ್ ಕೈಗಾರಿಕೆಗಳಿಂದ ಪರಿಸರ ನಾಶವಾಗಿದೆ. ಈ ಮಧ್ಯೆ ಒಂದು ಅಣುಸ್ಥಾವರದಂಥ ವಿದ್ಯುತ್ ಘಟಕ ಬಂದಾಗ ಮತ್ತಷ್ಟು ಪರಿಸರ ಹಾಳಾಗುವಂಥ ಸಾಧ್ಯತೆ ಇದೆ. ಜೊತೆಗೆ ರೈತರನ್ನು ಒಕ್ಕಲೆಬ್ಬಿಸುವಂಥ ಕಾರ್ಯ ನಡೀತಾ ಇದೆ. ಇದನ್ನು ಬೇಡ ಅನ್ನುವಂಥ ಆ ಭಾಗದ ರೈತರ ಒತ್ತಾಯ ನಡೆದಿದೆ. ಈ ಕಾರಣಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಅವರೊಂದು ಮನವಿಯನ್ನು ಕೊಟ್ಟರು. ಇಲ್ಲಿ ಯಾವುದೇ ರೀತಿಯ ಅಣುಸ್ಥಾವರ ವಿದ್ಯುತ್ ಘಟಕವನ್ನು ಆರಂಭಕ್ಕೆ ಬೇಡ ಅಂತೆ. ಆದರೆ ಒಂದು ಕಡೆ ಬೇಡ ಅಂತ ಹೇಳಿದ್ರು ಸಹ ಇಲ್ಲಿ ಇಲಾಖೆಯ ಅಧಿಕಾರಿಗಳು ತಮ್ಮ ಮಟ್ಟದಲ್ಲಿ ಈಗಾಗಲೇ ಸಮೀಕ್ಷೆ ಆರಂಭ ಮಾಡಿ ಈಗ ಸಮೀಕ್ಷೆಯ ನಂತರ ಅದಕ್ಕೆ ವರದಿ ಕೊಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ಒಂದು ವೇಳೆ ಈ ರೀತಿ ಇದಾದರೆ ರಾಜ್ಯದಲ್ಲಿ ಮತ್ತೊಂದು ಅಣು ವಿದ್ಯುತ್ ಸ್ಥಾವರ ಆರಂಭ ಹೋಗೋದಕ್ಕೆ ಬಹುತೇಕ ಸಿದ್ಧತೆ ನಡೆದಿದೆ ಅನ್ನುವಂಥ ಮಾಹಿತಿ ಇದೆ. ಇದು ಎಷ್ಟು ಇದಕ್ಕೆ ಪರ ಮತ್ತು ವಿರೋಧ ಒಂದು ಚರ್ಚೆ ನಡೆದಿದ್ದರೂ ಸಹ ಬಹುತೇಕ ಈ ಭಾಗದ ರೈತರು ಮತ್ತು ಈ ಜನತೆ ಇಲ್ಲಿ ಮತ್ತೊಂದು ಮಾದರಿಯ ಅಣುಸ್ಥಾವರ ವಿದ್ಯುತ್ ಘಟಕ ಬೇಡ, ಇಲ್ಲಿ ನಮಗಾಗೆ ಭೂಮಿ ಇದೆ, ನಮ್ಮ ಭೂಮಿನ ಹಾಳು ಮಾಡೋದು ಮತ್ತು ಇಲ್ಲಿ ಕರಡೆ, ಚಿರತೆ ಮತ್ತು ಹೊನಿಗೆನಂಥ ಭೂಮಿಗಳು ಸಹ ಹಾಳಾಗ್ತವೆ. ಇಂಥ ಮಟ್ಟದಲ್ಲಿ ಒಂದು ಸ್ಥಾವರ ಬೇಡ ಅನ್ನುವಂಥ ಕೂಗು ಎದ್ದಿದೆ. ಇದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೀವ್ರ ಸ್ವರೂಪ ಕಾಣುವಂಥ ಎಲ್ಲ ಸಾಧ್ಯತೆ. ಇದಕ್ಕೆ ಏನಾಗ್ತಾಯಿದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ.